ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ KC ಸ್ಟೂಡೆಂಟ್ ನೋಡ್ತಿದ್ರು, ನಿಮಗೆ ಕೆಲವೊಂದಿಷ್ಟು ವಿಷಯ ತಿಳಿಸ್ತೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ಈಗ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗೋಣ ಕೆಲಸ, ಯಾಕಂತಂದರೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಏನೋ ನೋಡಬೇಕಂತಂದು ಬಂತಂದರೆ ಪದೇ ಹಾಕ್ತಿದ್ದಾರೆ. ಓಕೆ, CT ನಂಬರ್ ಹಾಕ್ತಿದ್ದೀರಾ, ಕ್ಯಾಪ್ಚರ್ ಕೂಡ ಹಾಕ್ತಿದ್ದೀರಾ, ಬಟ್ ನಿಮಗೆ ತೋರಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಯು ಆರ್ ಸ್ಟಾಪ್ಡ್ ಫ್ರಮ್ CT ಅಡ್ಮಿಷನ್ ಪ್ರೊಸೆಸ್. ಓಕೆ, ನೀವು ಅಂದರೆ ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ಸಿಂದ ಸ್ಟಾಪ್ ಆಗಿಬಿಟ್ರೆ ಇಲ್ಲಿಗೆ ಮುಗಿತಾಕೈತೆ ನಿಮ್ಮದು ಅಂತಂದು ಕೆಲವೊಂದಿಷ್ಟು ಹುಡುಗರು ಕ್ವಶನ್ ಹಾಕಿದ್ರಿ. ಓಕೆ, ಮೆಸೇಜ್ ಮಾಡಿದ್ರಿ. ಯಾಕಂದರೆ ಈಗ ರೀಸೆಂಟಾಗಿ 1 ಅವರಿಂದ ಈ ಥರ ಬರ್ತಾಯಿದೆ, ಎಲ್ಲರೂ ಕೂಡ ಬರ್ತಾಯಿದೆ, ನಿಮಗೂ ಬರ್ತಾಯಿದ್ದಿಲ್ಲ, ಒಂದು ಟೈಮ್ ಚೆಕ್ ಮಾಡಿಬಿಟ್ಟು ಹೇಳಿ. ಓಕೆ, ಈ ಥರ ಬರ್ತಾಯಿದೆ ಅಂತಂದರೆ ಏನಾದರೂ KEದವ್ರು ನಿಮ್ಮನ್ನ ಸ್ಟಾಪ್ ಮಾಡಿದಾರೆ ಅಂತ ಕೇಳೋದಂತಂದರೆ, ಓಕೆ CT ನಂಬರ್. ಓಕೆ, ಒಂದು ವೆಬ್ಸೈಟ್ ಇಲ್ಲ, ನಿಮಗೆ ಬ್ರೌಸರಲ್ಲಿ ಕ್ರೋಮ್ ಬ್ರೌಸರ್ ಸಿಗ್ತದೆ, ಹಾಗೆ ಅಂದರೆ ಫೈರ್ ಬಾಕ್ಸ್ ಭಾಳ ಬರ್ತವೆ. ಓಕೆ, ಬ್ರೌಸರಲ್ಲಿ ಒಂದು ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ರೆ ಬ್ರೌಸರ್ ಭಾಳ ಸಿಗ್ತವೆ. ಪ್ರತಿಯೊಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರು ಕೂಡ ಎಲ್ಲ ಕಡೆಯೂ ಹೀಗೆ ಬರ್ತದೆ. ಓಕೆ, ಸದ್ಯಕ್ಕೆ ಈಗ ನಾನು ಚೆಕ್ ಮಾಡಿದೆ, ಒಂದು 4 ಬ್ರೌಸರ್ ಚೆಕ್ ಮಾಡಿದೆ, ಆ್ಯಂಡ್ ರೀಸೆಂಟಾಗಿ ಮತ್ತೆ ಬೇರೆ ಒಂದು 2 ಫೋನ್ ಇಸ್ಕೊಂಡು ಕೂಡ ಮಾಡಿದೆ. ಬಟ್ ಎಲ್ಲ ಫೋನಲ್ಲಿ ಏನು ಬರ್ತಿದೆ ಅಂತಂದರೆ, ಇವರು ಸ್ಟಾಪ್ಡ್ ಫ್ರಮ್ CT ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತದೆ. ಅಂದರೆ ಮುಂದೆ ಯಾವುದೇ ಕೂಡ ಬರ್ತಾಯಿಲ್ಲ ಅಂತಂದರೆ ಎಲ್ಲ ಭಯ ಪಡ್ಕೊಂಡ್ಬಿಡ್ತಾರೆ. ಎಲ್ಲ ಹುಡುಗರು ಬರ್ತಾಯಿದೆಯಾ, ತನಗಷ್ಟೇ ಬರ್ತಾಯಿದೆ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೋಡಿ, ಎಲ್ಲ ಸ್ಟೂಡೆಂಟ್ಸ್ಗೆ ಬರ್ತಾಯಿದೆ ಈ ಥರ. ಓಕೆ, ಸಾಲ್ವ್ ಆಗುತ್ತೆ. ಓಕೆ, ಏನಿಲ್ಲ, KEದವರು ಸ್ವಲ್ಪ ಅವಾಗವಾಗ ಆಗ್ತಿರುತ್ತೆ ಈ ರೀತಿ. ಇನ್ನೂ 1 ಅವರಲ್ಲಿ 2 ಅವರಲ್ಲಿ ಸಾಲ್ವ್ ಮಾಡ್ತಾರೆ. ಬಟ್ ಮೇ ಬಿ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಬಿಟ್ಟಿರಲಿಕ್ಕಿಲ್ಲ. ಆಪ್ಷನ್ ಎಂಟ್ರಿ ಬಿಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ KEದವರು. ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ, ಈಗಾಗಲೇ ಟೈಮ್ 12 ಗಂಟೆ ಆಗಿದೆ. ಸೊ ಹಂಗಾಗ್ಬಿಟ್ಟು ಇಮೇಲ್ ಆ್ಯಂಡ್ ಫೋನ್ ಮಾಡಿರಿ. ಓಕೆ, KEದವ್ರಿಗೆ ಇಮೇಲ್ ಆ್ಯಂಡ್ ಫೋನ್ ಮಾಡಿರಿ. ಆ್ಯಕ್ಚುಲಿ ಸದ್ಯಕ್ಕೆ ಟ್ವಿಟ್ಟರಲ್ಲಿ ಇವಾಗ ಒಂದು 3 to 4 ಡೇಸ್ ಆಯಿತು, ಯಾವುದೇ ರೀತಿ ಟ್ವಿಟ್ಟರಲ್ಲಿ ಅವ್ರು KEದವ್ರು ಆ್ಯಕ್ಟಿವ್ ಇಲ್ಲ. ಸೊ ಹಂಗಾಗ್ಬಿಟ್ಟು ಇಮೇಲ್ ಅವ್ರು ಫೋನ್ ಮಾಡಿ ಎಕ್ಸ್ಟೆಂಡೆಡ್ ಮಾಡೋಕ್ಕೆ ಹೇಳ್ರಿ. ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಮಲ್ಲೇಶ್ವರಂ ಹೋಗಿಬಿಟ್ಟು ಹೇಳೋಕೆ ಹೇಳ್ರಿ. ಓಕೆ, ಎಷ್ಟೋ ಜನ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡಿಲ್ಲ ಸರ್, ಸೊ ಸಾಧ್ಯ ಆಯ್ತು ಅಂದರೆ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ರಿ. ಯಾಕಂತಂದರೆ ಇದು ನಿಮ್ಮದು ಕೊನೆ ಚಾನ್ಸ್. ಓಕೆ, ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ನಿಮಗೆ ಸೀಟ್ ಸಿಗೋಲ್ಲ. ಮತ್ತು ಮುಂದೆ ಫಸ್ಟ್ ಅಂದರೆ ಸೆಕೆಂಡ್ ರೌಂಡು, 3rd ರೌಂಡಿಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಇದೇ ಲಾಸ್ಟ್ ಚಾನ್ಸ್ ಇರ್ತದೆ. ಸೊ ಹಂಗಾಗ್ಬಿಟ್ಟು ಈಗ ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ KEದವ್ರು ಏನು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ಕೊತೀನಿ. ಬಟ್ ಮಾಡಬೇಕು. ಓಕೆ, ಮಾಡ್ತಾರೆ ಅನಿಸುತ್ತೆ, ಬಟ್ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಿಲ್ಲಿ. ಸರಿ, ಸದ್ಯಕ್ಕೆ ಈ ಥರ ಬಂದ ಭಯಪಡಬೇಡ್ರಿ. ಯು ಆರ್ ಸ್ಟಾಪ್ಡ್ ಫ್ರಮ್ CT ಅಡ್ಮಿಷನ್ ಪ್ರೊಸೆಸ್ ಅಂತಾರೆ. ಸ್ವಲ್ಪ ಅವಾಗ ಆಗ್ತಿರುತ್ತೆ ರೀತಿ. ಇನ್ನೂ 1 hour 2 ಅವರಲ್ಲಿ ಸಾಲ್ವ್ ಆಗುತ್ತೆ. ಓಕೆ, ಯಾಕಂದರೆ ನಾನು ಸ್ವಲ್ಪ ಹೋಗಿ ಮೆಸೇಜ್ ಬಾಕ್ಸಲ್ಲಿ ನೋಡಿದೆ, ನಾನು ಇನ್ಬಾಕ್ಸಲ್ಲಿ ಒಂದು 4-5 ಜನ ಹಾಕಿದ್ರಿ, ಈ ಥರ ಮೆಸೇಜ್, ಅಣ್ಣ ಈ ಥರ ಬರ್ತಾಯಿದೆ, ಭಯ ಬರ್ತಾಯಿದೆ, ನಾನು ಏನಾದರೂ ಅಂದರೆ ಎಕ್ಸಿಟ್ ಆದ್ನಾ ಅಂತಂದು. ಸೊ ಈ ರೀತಿ ನಿಮ್ಮದೇ ಸಮಸ್ಯೆ ಅಲ್ಲ, ಎಲ್ಲರೂ ಕೂಡ ಬರ್ತಾಯಿದೆ, ಸಾಲ್ವ್ ಆಗುತ್ತೆ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.